ಸಾಕಷ್ಟು ದಿನಗಳಿಂದ ದರ್ಶನ್ ಬೇಡಿಕೆ ಇಟ್ಟಿದ್ರು ಟಿವಿ ವ್ಯವಸ್ಥೆ ಬೇಕು ಅಂತ. ದರ್ಶನ್ ಮೂರನೇ ಬೇಡಿಕೆಯನ್ನ ಜೈಲು ಅಧಿಕಾರಿಗಳು ಈ ಮೂಲಕ ಈಡೇರಿಸಿದ್ದಾರೆ. ಮೊದಲು ಸರ್ಜಿಕಲ್ ಚೇರು ಮತ್ತೆ ಫೋನ್ ಕಾಲ್ ಅನ್ನ, ಅಂದ್ರೆ ಅಲ್ಲೇ ರೆಕಾರ್ಡ್ ಆಗುತ್ತೆ, ಅದು 10 ನಿಮಿಷಗಳ ಕಾಲ ವ್ಯವಸ್ಥೆ ಇರುತ್ತೆ, ಅದನ್ನು ಕೂಡ ಮಾಡಿಕೊಟ್ಟಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ದಿನ 5 ದಿನಗಳ ಹಿಂದಷ್ಟೇ ಟಿವಿಗಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಫೈನಲಿ ಇವತ್ತು ಬೆಳಗ್ಗೆ ದರ್ಶನ್ ಸೆಲ್ನಲ್ಲಿ ಟಿವಿಯನ್ನ ಇನ್ಸ್ಟಾಲ್ ಮಾಡೋ ಕೆಲಸ ಆಗಿದೆ. ಚಾರ್ಜ್ ಶೀಟ್ ಸೇರಿದಂತೆ ಹೊರ ಜಗತ್ತಿನ ವಿಷಯವನ್ನ ತಿಳಿದುಕೊಳ್ಳೋದಕ್ಕೆ ತುದಿಗಾಲಲ್ಲಿದ್ದಾರಂತೆ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್. ಇನ್ಫ್ಯಾಕ್ಟ್ ಅವರಿರುವಂತಹ ಸೆಲ್ನಿಂದ 1-2 ಸೆಲ್ಗಳು ಖಾಲಿ ಇದೆ. ಅದಾದ್ಮೇಲೆ ಉಳಿದಂತಹ ಕೈದಿಗಳಿದ್ದಾರೆ. ಅವರ ಸೆಲ್ನಲ್ಲಿ ಟಿವಿ ಹಾಕಿದಾಗ ಒಂದು ಸ್ವಲ್ಪ ನ್ಯೂಸ್ ಚಾನೆಲ್ ಹಾಕಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಕೊಡಿ ಅಂತೆಲ್ಲ ವಾಕಿಂಗ್ ಮಾಡಬೇಕಾದ್ರೆ ಕೇಳ್ತಾ ಇದ್ರು ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಫೈನಲಿ ಈಗ ಅವರ ಸೆಲ್ಲಲ್ಲೇ ಟಿವಿ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಹೊರ ಜಗತ್ತಿನಲ್ಲಿ ಅವರ ಬಗ್ಗೆ ಇರುವಂತಹ ಸುದ್ದಿ, ಅವರ ವಿರುದ್ಧ ಇರುವಂತಹ ಸಾಕ್ಷಿಗಳು ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹಾಗೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಅವರಿಗೆ ಹೇಗೆ ಮಾರಕ ಆಗಬಹುದು, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಕಾನೂನು ಹೋರಾಟ ಮಾಡಬೇಕಾಗಿರೋದು ಹೇಗೆ ಅನ್ನೋದನ್ನೆಲ್ಲ ಅರ್ಥಕೊಳ್ಳೋದಕ್ಕೆ ತಮ್ಮದೇ ಆದಂತಹ ಪ್ಲಾನಿಂಗ್ ಸ್ಟ್ರಾಟಜಿ ಮಾಡೋದಕ್ಕೆ ಟಿವಿ ವ್ಯವಸ್ಥೆ ಇಂಪಾರ್ಟೆಂಟ್.